ಫ್ರೆಂಡ್ಸ್, ಚಿಕ್ಕವರಿಂದ ದೊಡ್ಡವರೆಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಫ್ರೆಂಡ್ಸ್, ನಾನ್ ನಿಮ್ಗೆ ಇವತ್ತು 2 ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಹೋಮ್ ಮೇಡ್ ಪ್ರಾಡಕ್ಟ್, ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಓಕೆನಾ? ಫಸ್ಟ್ ಒನ್ ವೆಯ್ಟ್ ಲಾಸ್ ಪೌಡರ್. ಆಕ್ಚುಲಿ ಇದು ಆರೋಗ್ಯ ಪೌಡರ್ ಅಂತ ಹೇಳ್ಬೋದು. ಇದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇದಕ್ಕೆ ಸುಮಾರು 12 ಐಟಮ್ ಹಾಕಿ ಮಾಡಿದ್ದಾರೆ, ಆಯುರ್ವೇದಿಕ್. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಇದನ್ನ ತಗೊಂಡಿರೋರು ಎಲ್ಲರಿಗೂ ಒಳ್ಳೇದಾಗಿದೆ. ಇದು ಎಷ್ಟು ಫೇಮಸ್ ಆಗಿದೆ ಶಾರ್ಟ್ ಪೀರಿಯಡ್ ಅಲ್ಲಿ ಅಂದ್ರೆ ಇಂಡಿಯಾದಲ್ಲ, ಫಾರಿನ್ ಅಲ್ಲಿ ಕೂಡ ಫೇಮಸ್ ಆಗ್ತಾ ಇದೆ ಡೇ ಬೈ ಡೇ. ಅಷ್ಟು ಚೆನ್ನಾಗಿದೆ. ಇದು ತಗೊಂಡಿರೋರ್ಗೆ ವೆಯ್ಟ್ ಲಾಸು ಆಗಿದೆ, ಹಾಗೆ ಹೇರ್ ಲಾಸ್ ಇರುತ್ತಲ್ಲ ಅದು ಕೂಡ ನಿಂತಿದೆ. ಸ್ಕಿನ್ ಒಳ್ಳೇದು, ಹಾಗೇನೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾರ್ಯಾರಿಗಿರುತ್ತೆ ಅವ್ರಿಗೆಲ್ಲರಿಗೂ ಹೋಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ತಗೊಳಕ್ಕೂ ತುಂಬಾನೇ ಸಿಂಪಲ್ಲು. ಬೆಳಗಾಗೆದ್ದು 1 ಗ್ಲಾಸ್ ಬಿಸಿನೀರಿಗೆ 1 ಸ್ಪೂನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸಿಪ್ ಬೈ ಸಿಪ್ ಕುಡೀರಿ. ಓಕೆನಾ? ನಿಧಾನ ಕುಡೀರಿ. ಆಮೇಲೆ 1-2 ಅವರ್ಸ್ ಕಾಫಿ ಟೀ ಏನು ತಗೋಬೇಡಿ. ಹಾಗೇನೆ ನಿಮ್ ದೇಹನ ಸ್ವಲ್ಪ ದಂಡಿಸಿ ಫ್ರೆಂಡ್ಸ್. ಎಲ್ಲರೂ ಅಂತಾರೆ ನನ್ ಟೈಮೇ ಇಲ್ಲ ಅಂತ. ಟೈಮ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾವು ಆರೋಗ್ಯವಾಗಿರ್ಬೇಕು ಅಂದ್ರೆ ನಮ್ಗೆ ನಾವು ಟೈಮ್ ಮಾಡ್ಕೊಳ್ಳೇಬೇಕು. ಸ್ವಲ್ಪ ದೇಹನ ದಂಡಿಸಿ. ಓಕೆನಾ? ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಹಾಗೇನೆ ಸ್ವಲ್ಪ ಹಾಳು ಮೂಳು ತಿನ್ನೋದನ್ನ ಸ್ವಲ್ಪ ಬಿಡ್ಬೇಕು. ಹೆಲ್ದಿಯಾಗಿ ತಿನ್ನೋಣ ಫ್ರೆಂಡ್ಸ್, ಅಲ್ವಾ? ನೀವು ಹೆಲ್ದಿಯಾಗಿ ತಿನ್ನಿ. ಓಕೆ, ದೇಹ ದಂಡಿಸಿ ಇದನ್ನ ತಗೊಳ್ಳಿ. ಯಾಕೆ ವೆಯ್ಟ್ ಲಾಸ್ ಆಗಲ್ಲ ನಾನು ನೋಡ್ತೀನಿ. ಈಗ ಮಾರ್ಕೆಟ್ ಅಲ್ಲಿ ಸಿಕ್ಕಾಬಟ್ಟೆ ವೆಯ್ಟ್ ಲಾಸ್ಗಳು, ಅದು ತಗೊಂಡ್ರೆ ಸಣ್ಣ, ಇದು ತಗೊಂಡ್ರೆ ಸಣ್ಣಗಾಗ್ತಾರೆ ಅಂತ ತುಂಬಾ ಜನ ತಗೊಂಡು ತಮ್ಮ ಪ್ರಾಣನೇ ಕಳ್ಕೊಂಡಿದ್ದಾರೆ. ಇಂಥ ಎಕ್ಸಾಂಪಲ್ಗಳು ಸಾಕಷ್ಟು ಇದೆ. ನಾನು ಏನ್ ಹೇಳೋದು ಅಂದ್ರೆ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ, ಆದ್ರೆ ಹೆಲ್ದಿಯಾಗಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಬಾರ್ದು. ಓಕೆ, ನೀವು ಇದನ್ನ ಟ್ರೈ ಮಾಡಿ. ಓಕೆ, ಹಾಗೇನೆ ಫೇಸ್ ಪೌಡರ್. ನಿಮ್ಗೆ ಇದು ಅಷ್ಟೇ, ಮಾರ್ಕೆಟ್ ಅಲ್ಲಿ ಅದ್ ತಗೊಂಡ್ ಹಚ್ಚಿ ಗ್ಲೋ ಆಗುತ್ತೆ, ಇದ್ ತಗೊಂಡ್ ಹಚ್ಚಿ ಗ್ಲೋ ಆಗುತ್ತೆ ಅಂತಾರೆ. ನಾನ್ ಹೇಳ್ತೀನಿ ಏನೂ ಆಗಲ್ಲ. ಆಯ್ತಾ? ನೀವು ಹೋಮ್ ಮೇಡ್ ಮಾಡ್ಕೊಂಡ್ರೇನೆ ನಿಮ್ಗೆ ಸ್ವಲ್ಪ ಏನೋ ಗ್ಲೋ ಸಿಗೋದು, ಅಲ್ವಾ? ಸೊ ಇದು ಅಷ್ಟೇ, ನಿಮ್ಗೆ ಹಚ್ಚಕ್ ತುಂಬಾನೇ ಈಸಿ. ಸ್ವಲ್ಪ ಪೌಡ್ರ್ ತಗೊಂಡು ಸ್ವಲ್ಪ ನೀರ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಹಚ್ಚಿ ಸ್ವಲ್ಪ ಬಿಡಿ, ಇಲ್ಲಾಂದ್ರೆ ಹಾಗೆ ತೊಳ್ಕೊಳ್ಳಿ. ನೋಡಿ ಯಾವ ರೀತಿ ಗ್ಲೋ ಆಗುತ್ತೆ ಅಂತ. ಇದ್ರ ಮೇಲೆ ನಿಮ್ಗೆ ಹಾಕಿದ್ದಾರೆ ಏನೇನು, ನಾ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ ಏನೇನ್ ಇದಕ್ಕೆ ಹಾಕಿದ್ದಾರೆ ಅಂತ. ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂತ ಹೇಳಿದ್ರೆ ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಇದೆ, ಆಯ್ತಾ? ಫೇಮಸ್ ಯೂಟ್ಯೂಬರ್. ಅವರಿಗೆ ನಾನು ಪ್ರೀತಿಯಿಂದ ಅಮ್ಮ ಅಂತ ಕರಿತೀನಿ. ಅವರಿಗೆ 4 ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ತುಂಬಾನೇ ಆಸೆ. ಅದಕ್ಕೆ ಅವ್ರು ಏನಾರು ಒಂದು ಹೀಗೆ ಮಾಡ್ತಾನೇ ಇರ್ತಾರೆ. ನನ್ಗೂ ಅಷ್ಟೇ ಅವ್ರು ಕಂಡ್ರೆ ತುಂಬಾನೇ ಅಭಿಮಾನ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಇಷ್ಟೇ, ನನ್ನ ಚಾನಲ್ ಯಾರ್ಯಾರು ನೋಡ್ತಾರೆ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದ್ರ ಬಗ್ಗೆ ಡೀಟೇಲ್ ಬೇಕು ಅಂದ್ರೆ ನೀವು ಅವ್ರ ಚಾನೆಲ್ಗೆ ಹೋಗಿ ನೋಡಿದ್ರೆ ಇದನ್ನ ಹೇಗ್ ಮಾಡೋದು ಅಂತಾನು ಕೂಡ ನಿಮ್ಗೆ ಅವ್ರು ತೋರಿಸ್ತಾರೆ. ನೀವು ಡೀಟೇಲ್ ಆಗಿ ನೋಡ್ಬೋದು. ಬೆಣ್ಣೆ ಕೃಷ್ಣ ವ್ಲಾಗ್ ಅಂತ ಹೇಳ್ಬಿಟ್ಟು. ಓಕೆ, ಯೂಟ್ಯೂಬರ್ ಅವರು. ಓಕೆ, ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ಅವ್ರು ಮಾಡೋ ಪ್ರಾಡಕ್ಟ್ಸ್ ಅಷ್ಟೇ ತುಂಬಾನೇ ಹೆಸರು ಮಾಡ್ತಿದೆ ಫ್ರೆಂಡ್ಸ್. ಡೇ ಬೈ ಡೇ ತುಂಬಾನೇ ಹೆಸರು ಮಾಡ್ತಿದೆ. ತಗೊಂಡಿರೋರೆಲ್ಲ ಮತ್ತೆ 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 ತಗೊಳ್ತಾ ಇದ್ದಾರೆ. ಅಷ್ಟು ಫೇಮಸ್ ಆಗ್ತಾ ಇದೆ. ಸೊ ನನ್ನ ಇಂಟೆನ್ಷನ್ ಅಷ್ಟೇ, ನೀವು ತಗೊಳ್ಳಿ, ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು. ಓಕೆನಾ? ನಾನೇನ್ ಹೇಳ್ತೀನಿ ಅಂತ ಹೇಳಿದ್ರೆ, ನಾವ್ ಎಷ್ಟು ದಿನ ಬದುಕಿರ್ತೀವಿ ಅಂತ ಗೊತ್ತಿಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಮೂಮೆಂಟ್ ಏನಾಗುತ್ತೆ ಅಂತ ಯಾರಿಗ್ ಗೊತ್ತು? ದೇವ್ರಿಗೆ ಮಾತ್ರ ಗೊತ್ತು. ಇರೋವರೆಗೂ ನಾವು ಆರೋಗ್ಯವಾಗಿ ಹೋಗೋಣ, ಯಾರಿಗೂ ಬರ್ಡನ್ ಆಗೋದ್ ಬೇಡ. ಓಕೆನಾ? ಸೊ ಸ್ಟೇ ಫಿಟ್. ಓಕೆ, ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಈ ಪ್ರಾಡಕ್ಟ್ ನ ತಗೊಂಡು ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫೋನ್ ನಂಬರು ನನ್ನ ವಿಡಿಯೋದಲ್ಲಿ ಮೇಲ್ಗಡೆ ಹೋಗ್ತಾ ಇರುತ್ತೆ. ಸೊ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.